ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸುವವನಾಗಿದ್ದೇನೆ. ಇನ್ನೊಂದು ಸಾರಿ ನಿಮ್ಮನ್ನು ಭೇಟಿ ಮಾಡುವ ಅವಕಾಶವನ್ನು ನನ್ನ ಒಡೆಯನಾದ ಯೇಸು ಕ್ರಿಸ್ತನು ಒದಗಿಸಿದ್ದಾನೆ. ನಾನು ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವನಾಗಿದ್ದೇನೆ. ನಮ್ಮ ದೇವರು ಬಹಳ ಒಳ್ಳೆಯವನಾಗಿದ್ದಾನೆ. ಆತನ ಕೃಪೆ ಅಪಾರವಾದ ಕೃಪೆಯಾಗಿದೆ. ಆದ ಕಾರಣವೇ ಆತನ ವಚನವನ್ನು ಕೇಳುವ ಭಾಗ್ಯವನ್ನು ನಮಗೆ ನೀಡಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. ಈ ವಾರದ ಸಂದೇಶಕ್ಕೆ ಆರಿಸಿಕೊಂಡಿರುವ ವಾಕ್ಯ ಭಾಗ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ ವಚನ 16ರಿಂದ 20. ಮ್ಯಾಥ್ಯೂ ಚಾಪ್ಟರ್ 28 ವರ್ಸ್ 16 to 20. ಈ ವಾರದ ಸಂದೇಶಕ್ಕೆ ನಾನು ಹೆಸರಿಟ್ಟಿದ್ದೇನೆ, ಹೊರಟು ಹೋಗಿರಿ. ದೇರ್ಫೋರ್ ಗೋ, ಹೊರಟು ಹೋಗಿರಿ. ದೇವರು ಈ ವಚನದಿಂದ ಈ ದಿನ ನಮ್ಮ ಸಂಗಡ ಮಾತಾಡುವವನಾಗಿದ್ದಾನೆ. ಇದು ನಮಗೆ ಬಹಳ ಪರಿಚಯವಾದಂತಹ ವಚನವಾಗಿದೆ. ಅದು ಮಾತ್ರವಲ್ಲ, ಬಹಳ ಮುಖ್ಯವಾದ ವಚನವಾಗಿದೆ. ಆದ ಕಾರಣ ಈ ವಚನದಿಂದ ನಾವು ಏನು ಕಲಿತುಕೊಳ್ಳಬಹುದು, ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ನಾವು ಪ್ರಾರ್ಥನೆ ಮಾಡಿ ದೇವರ ಸಂದೇಶದ ಕಡೆಗೆ ನಾವು ಹೋಗೋಣ. ಇನ್ನೊಂದು ಸಾರಿ ನಿಮ್ಮೆಲ್ಲರೂ ನಾನು ವಂದಿಸುವವನಾಗಿದ್ದೇನೆ. ಈ ವಚನಗಳನ್ನು ನಾವು ಓದುವಾಗ ನಮ್ಮ ಮುಖ್ಯ ಜವಾಬ್ದಾರಿ ಏನಾಗಿದೆ ಎಂಬ ವಿಷಯವನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಕ್ರೈಸ್ತರು ಅನ್ಯೋನ್ಯತೆಯನ್ನು ಬಯಸುತ್ತೇವೆ, ಒಳ್ಳೆಯ ವಿಷಯವೇ. ಆದರೆ ಅದು ನಮ್ಮ ಮುಖ್ಯ ಉದ್ದೇಶವಲ್ಲ. ದೇವರ ವಾಕ್ಯವನ್ನು ಕಲಿಯುವುದು ಮುಖ್ಯ ಉದ್ದೇಶವೇ, ಆದರೆ ಅದು ಮುಖ್ಯ ಜವಾಬ್ದಾರಿ ಇಲ್ಲ. ಆದರೆ ಇಲ್ಲಿ ನಾವು ನೋಡುತ್ತೇವೆ, ನಮ್ಮ ಜವಾಬ್ದಾರಿ ಏನಾಗಿದೆ ಎಂಬ ವಿಷಯವನ್ನು ಇಲ್ಲಿ ನಾವು ಕಲಿಯಬಹುದು. ಇದೊಂದು ಕ್ರಿಯೆ ಪದವಾಗಿದೆ. ಇಂಗ್ಲಿಷಲ್ಲಿ ವರ್ಬ್ ಅಂತ ಹೇಳ್ತಾರೆ, ಆಕ್ಷನ್ ವರ್ಡ್. ಇದೇನೆಂದರೆ ಶಿಷ್ಯರನ್ನಾಗಿ ಮಾಡುವುದು. ಶಿಷ್ಯರನ್ನಾಗಿ ಮಾಡುವುದು. ಯಾರನ್ನು ನಾವು ಶಿಷ್ಯರನ್ನಾಗಿ ಮಾರ್ಪಡಿಸುತ್ತೇವೆ? ಲೋಕದ ಎಲ್ಲ ಜನರನ್ನು, ಎಲ್ಲ ಜನಾಂಗದವರನ್ನು ನಾವು ಯೇಸು ಕ್ರಿಸ್ತನ ಶಿಷ್ಯರನ್ನಾಗಿ ಮಾರ್ಪಡಿಸಬೇಕು. ಇದೇ ಸಭೆಯ ಮುಖ್ಯ ಉದ್ದೇಶವಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಸಭೆಯ ಮುಖ್ಯ ಜವಾಬ್ದಾರಿ ಇದೇ ಆಗಿದೆ. ನೀವು ರಕ್ಷಣೆ ಹೊಂದಿರುವುದು ಅನ್ಯೋನ್ಯತೆಗೋಸ್ಕರವೆಂದು ನೀವು ನೆನೆಸಿದರೆ ಅದು ತಪ್ಪಾದ ವಿಷಯವಾಗಿರುತ್ತದೆ. ಯಾಕೆಂದರೆ ನಮ್ಮ ಅನ್ಯೋನ್ಯತೆ ಪೂರ್ಣ ಹೊಂದುವುದು ಕೇವಲ ಸ್ವರ್ಗದಲ್ಲಿ ಮಾತ್ರ. ನಾವು ರಕ್ಷಣೆ ಹೊಂದಿರುವುದು ಸ್ತುತಿ ಮತ್ತು ಆರಾಧನೆಗೋಸ್ಕರವೆಂದು ನಾವು ತಿಳಿದುಕೊಂಡರೆ ಅದು ತಪ್ಪಾದ ವಿಷಯವಾಗಿರುತ್ತದೆ. ಯಾಕೆಂದರೆ ನಮ್ಮ ಆರಾಧನೆ, ಅಡಚಣೆ ಇಲ್ಲದಂಥ ಆರಾಧನೆ ನೆರವೇರುವುದು ಸ್ವರ್ಗದಲ್ಲಿ ಮಾತ್ರ. Now, many people misunderstand why we are saved. ಅನೇಕರು ಹೇಳ್ತಾರೆ, ಆ ಚರ್ಚಿಗೆ ಹೋಗ್ತೇವೆ ಬಿಕಾಸ್ ಅಲ್ಲಿ ಮ್ಯೂಸಿಕ್ ಚೆನ್ನಾಗಿದೆ. That is not the result of our salvation. ನಾವು ರಕ್ಷಣೆ ಹೊಂದಿರುವ ಕಾರಣ ಅದಲ್ಲ. ಅನೇಕರು ತಿಳಿದುಕೊಳ್ಳುತ್ತೇವೆ ನಾವು ರಕ್ಷಣೆ ಹೊಂದಿರುವುದು ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕೆ. ತಪ್ಪಾದ ವಿಷಯ. ನಾವು ನಮ್ಮ ಆಶೀರ್ವಾದ ಪೂರ್ಣಗೊಳ್ಳುವುದು ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಮಾತ್ರ, ಸ್ವರ್ಗದಲ್ಲಿ ಮಾತ್ರ. ಆದ ಕಾರಣ ನಾವು ರಕ್ಷಣೆ ಹೊಂದಿರುವುದು ಯಾವುದಕ್ಕೋಸ್ಕರ? ಅನ್ಯೋನ್ಯತೆ ಒಳ್ಳೆಯ ವಿಷಯ, ಆಶೀರ್ವಾದ ಒಳ್ಳೆಯ ವಿಷಯ, ಸ್ತುತಿ ಆರಾಧನೆ ಒಳ್ಳೆಯ ವಿಷಯವೇ. ಆದರೆ ಇದಕ್ಕಿಂತ ನಮ್ಮ ಜವಾಬ್ದಾರಿ ಏನಾಗಿದೆ ಎಂಬ ವಿಷಯವನ್ನೇ ನಾವು ಈ ದಿನ ನಾವು ಕಲಿಯುವವರಾಗಿದ್ದೇವೆ. ಅದೇನೆಂದರೆ, ನಾವು ರಕ್ಷಣೆ ಹೊಂದಿರುವುದು ಶಿಷ್ಯರನ್ನಾಗಿ ಮಾಡುವುದಕ್ಕೋಸ್ಕರ, ದೇವರ ಕಾರ್ಯವನ್ನು ಮಾಡುವುದಕ್ಕೋಸ್ಕರವೇ ನಾವು ರಕ್ಷಣೆಯನ್ನು ನಾವು ಹೊಂದಿದ್ದೇವೆ. ಎಲ್ಲ ಜನಾಂಗದವರನ್ನು ಶಿಷ್ಯರನ್ನಾಗಿ ಮಾರ್ಪಡಿಸುವುದೇ ನಮ್ಮ ಜವಾಬ್ದಾರಿಯಾಗಿದೆ. ಅದು ಮಾತ್ರವಲ್ಲ, ನಾವು ರಕ್ಷಣೆ ಹೊಂದಿರುವುದಕ್ಕೂ ಒಂದು ಅರ್ಥ ಬರುತ್ತದೆ. ನಾವು ಯಾರನ್ನು ಶಿಷ್ಯರನ್ನಾಗಿ ಮಾಡ್ತೇವೆ? ಎಲ್ಲ ಕಳೆದು ಹೋಗಿರುವ ಜನರನ್ನು ನಾವು ದೇವರ ಮಾರ್ಗದಲ್ಲಿ ನಡೆಸಬೇಕು. ಅದೇ ನಮ್ಮ ಜವಾಬ್ದಾರಿ ಆಗಿದೆ. ಶಿಷ್ಯರನ್ನಾಗಿ ಮಾರ್ಪಡಿಸಬೇಕು, ಅವರಿಗೆ ಕಲಿಸಬೇಕು, ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ವಿಷಯವನ್ನು ನಾವು ಹೇಳಿಕೊಡಬೇಕು. ಆಗ ಅವರು ಯೇಸು ಕ್ರಿಸ್ತನ ಶಿಷ್ಯರಾಗಿ ಮಾರ್ಪಡುತ್ತಾರೆ. ನಾವು ಲೋಕದಲ್ಲಿರುವ ಮುಖ್ಯ ಜವಾಬ್ದಾರಿ ಇದೇ ಆಗಿದೆ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ. ಉದ್ದೇಶವೂ ಕೂಡ ಇದೇ ಆಗಿದೆ. ಆದರೆ ಒಬ್ಬರನ್ನು ಶಿಷ್ಯರನ್ನಾಗಿ ಮಾಡಬೇಕೆಂದರೆ ನಾವು ಏನು ಮಾಡಬೇಕು? ಒಂದು ವ್ಯಕ್ತಿ ತಾನೇ ಯೇಸು ಕ್ರಿಸ್ತನ ಶಿಷ್ಯನಾಗಿ ಮಾರ್ಪಡುವುದಿಲ್ಲ. ಐ ವಿಶ್ ಇಟ್ ವಾಸ್ ಸೋ ಈಸಿ. ಆತನೇ ಪಾಪದ ಮಾರ್ಗವನ್ನು ಬಿಟ್ಟು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕೆ ಸಾಧ್ಯವೇ ಇಲ್ಲ.
ನಾವು ಒಬ್ಬರನ್ನು ಶಿಷ್ಯರನ್ನಾಗಿ ಮಾರ್ಪಡಿಸಬೇಕು. ನಾವು ಒಬ್ಬರನ್ನು ಶಿಷ್ಯರನ್ನಾಗಿ ಮಾರ್ಪಡಿಸಬೇಕೆಂದರೆ ನಾವು ಮಾಡಬೇಕಾದ ಕಾರ್ಯ ಏನಾಗಿದೆ, ನಮ್ಮಲ್ಲಿ ಯಾವ ಗುಣಲಕ್ಷಣಗಳು ಇರಬೇಕು. ಒಬ್ಬರನ್ನು ನಾವು ಶಿಷ್ಯರನ್ನಾಗಿ ಮಾಡಬೇಕೆಂದರೆ ನಮ್ಮಲ್ಲಿ ಯಾವ ಗುಣಲಕ್ಷಣಗಳು ಇರಬೇಕು, ಯಾವ ಗುಣಲಕ್ಷಣಗಳು ದೇವರು ಕೊಟ್ಟಿರುವ ಜವಾಬ್ದಾರಿಯನ್ನು ನಿಭಾಯಿಸುವುದಕ್ಕೆ ನನಗೆ ಸಹಾಯ ಮಾಡುತ್ತದೆ. ಈ ವಿಷಯಗಳನ್ನೇ ಈ ವಚನದಲ್ಲಿ ಬರೆಯಲಾಗಿದೆ. ಈ ವಚನಗಳಲ್ಲಿ ಸೂಕ್ಷ್ಮವಾಗಿ ನಾವು ಓದುವಾಗ ದೇವರು ಕೊಟ್ಟಿರುವ ಜವಾಬ್ದಾರಿಯನ್ನು ನಿರ್ದಿಷ್ಟವಾಗಿ ನಾವು ನೆರವೇರಿಸಬೇಕೆಂದರೆ ಯಾವ ಕಾರ್ಯವನ್ನು ಮಾಡಬೇಕೆಂಬ ವಿಷಯವನ್ನು, ಗುಣಗಳನ್ನು ಇಲ್ಲಿ ನಾವು ಕಲಿಯುತ್ತೇವೆ. ಇಲ್ಲಿ 5 ಗುಣಗಳನ್ನು ನಾವು ನೋಡುತ್ತೇವೆ. ಒಬ್ಬರನ್ನು ನಾವು ಶಿಷ್ಯರನ್ನಾಗಿ ಮಾಡಬೇಕೆಂದರೆ ನಮ್ಮಲ್ಲಿ ಈ 5 ಗುಣಗಳು ಇರಬೇಕು. ನಮ್ಮಲ್ಲಿ ಈ 5 ಗುಣಗಳು ಇಲ್ಲದಿದ್ದರೆ ದೇವರು ನೇಮಿಸಿರುವ ಜವಾಬ್ದಾರಿಯನ್ನು ನಾವು ನಿಭಾಯಿಸುವುದಕ್ಕೆ ಸಾಧ್ಯವೇ ಇಲ್ಲ. ಈ ಗುಣಗಳು ನಮ್ಮಲ್ಲಿ ಇಲ್ಲದಿದ್ದರೆ ದೇವರ ಕಾರ್ಯ ಮಾಡುವುದಕ್ಕೆ ನಮಗೆ ಸಾಧ್ಯವಿಲ್ಲ. ಅದು ಮಾತ್ರವಲ್ಲ, ಈ ಗುಣಗಳು ನಮ್ಮಲ್ಲಿ ಇಲ್ಲದಿದ್ದರೆ ನಾವು ರಕ್ಷಣೆ ಹೊಂದಿರುವುದಕ್ಕೂ ಅರ್ಥವೇ ಇಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ. ಆದ ಕಾರಣ ಈ 5 ಗುಣಗಳು ನಮ್ಮಲ್ಲಿ ಇದೆಯೋ ಎಂಬ ಪರೀಕ್ಷೆಯನ್ನೇ ನಾವು ಈ ಸಂದೇಶದಿಂದ ನಾವು ಕಲಿಯುವವರಾಗಿದ್ದೇವೆ. ಮೊದಲನೆಯದಾಗಿ ನಾನು ಹೇಳಿದ ಪ್ರಕಾರ 5 ಗುಣಗಳು ಯೇಸು ಕ್ರಿಸ್ತನು ನಮಗೆ ಜವಾಬ್ದಾರಿಯನ್ನು ನೀಡಿದ್ದಾನೆ. ಆದರೆ ಈ 5 ಗುಣಗಳು ನಮ್ಮಲ್ಲಿ ಇರಬೇಕು ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕೆಂದರೆ. ಆದ ಕಾರಣ ಒಂದು ಜನಾಂಗವನ್ನು ಶಿಷ್ಯರನ್ನಾಗಿ ಮಾಡಬೇಕೆಂದರೆ ನಮ್ಮಲ್ಲಿ ಬೇಕಾದ ಮೊದಲನೆಯ ಗುಣಲಕ್ಷಣ ಏನೆಂದರೆ ಲಭ್ಯತೆ. ಇಂಗ್ಲಿಷಲ್ಲಿ ಅವೈಲಬಿಲಿಟಿ ಎಂದು ನಾವು ಹೇಳಬಹುದು. ಲಭ್ಯತೆ. ದೇವರು ಕೊಟ್ಟಿರುವ ಜವಾಬ್ದಾರಿಯನ್ನು ನಾವು ನೆರವೇರಿಸಬೇಕೆಂದರೆ ಮೊದಲು ನಮ್ಮಲ್ಲಿ ಈ ಗುಣಲಕ್ಷಣ ಇರಬೇಕು. ಅಂದರೆ ನಾವು ದೇವರಿಗಾಗಿ ಲಭ್ಯವಾಗಿ ಇರುವುದು. ಅನೇಕ ಸಾರಿ ವಿ ಆರ್ ಸೋ ಬಿಸಿ, ದೇವರ ಕಾರ್ಯಕ್ಕೆ ನಮಗೆ ಸಮಯವಿಲ್ಲ. ನಾವು ಲೋಕದ ಓಟದಲ್ಲಿ ನಾವು ಒಳಗಾಗಿದ್ದೇವೆ, ದೇವರಿಗೆ ನಾವು ಲಭ್ಯರಿಲ್ಲ. ಈ ವಚನವನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಒಂದು ಬೆಟ್ಟದ ಬಳಿಗೆ ಬರುವುದಕ್ಕೆ ಹೇಳುತ್ತಾನೆ. ಗಲಿಲಾಯದಲ್ಲಿರುವ ಒಂದು ಬೆಟ್ಟದ ಬಳಿಗೆ ಬರುವುದಕ್ಕೆ ಯೇಸು ಕ್ರಿಸ್ತನು ಹೇಳುತ್ತಾನೆ. ಯೇಸು ಕ್ರಿಸ್ತನು ಹೇಳಿದ ತಕ್ಷಣ ಶಿಷ್ಯರು ಲಭ್ಯವಾಗಿರುವ ಕಾರಣ ಆ ಬೆಟ್ಟದ ಬಳಿ ಅವರು ಕಾಣಿಸಿಕೊಂಡರು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಸೇವೆಯ ಪ್ರಾರಂಭ ಲಭ್ಯತೆ ಇರುವುದರಿಂದ ಪ್ರಾರಂಭವಾಗುತ್ತದೆ. ಐ ಜಸ್ಟ್ ವಾಂಟ್ ಟು ರಿಪೀಟ್ ದಟ್ ಒನ್ಸ್ ಅಗೇನ್. ಸೇವೆಯ ಪ್ರಾರಂಭ ಲಭ್ಯವಾಗಿರುವುದರಿಂದ ಪ್ರಾರಂಭವಾಗುತ್ತದೆ. ಶಿಷ್ಯರು ಬೆಟ್ಟದ ಬಳಿ ಕಾಣಿಸಿಕೊಂಡರು. ಯಾವ ಬೆಟ್ಟವೆಂದು ನಮಗೆ ಗೊತ್ತಿಲ್ಲ, ನಿರ್ದಿಷ್ಟ ಸಮಯ ಕೂಡ ಗೊತ್ತಿಲ್ಲ. ಆದರೆ ಯೇಸು ಕ್ರಿಸ್ತನು ಕರೆದ ತಕ್ಷಣ ಲಭ್ಯವಾಗಿ ಅವರು ಆ ಬೆಟ್ಟದ ಬಳಿಗೆ ಬಂದರು. They didn't give any reasons. ಯಾವ ಕಾರಣಗಳನ್ನು ಅವರು ನೀಡಲಿಲ್ಲ. ನನಗೆ ಅನಾರೋಗ್ಯವಾಗಿದೆ, ನಮ್ಮ ಸ್ವಂತದವರು ಬಂದಿದ್ದಾರೆ, ಅಥವಾ ನನಗೆ ಇನ್ನೂ ಸ್ವಲ್ಪ ಆಯಾಸವಾಗಿದೆ, ವಾರವಿಡೀ ನಾನು ಕೆಲಸ ಮಾಡಿದ್ದೇನೆ, ಆಯಾಸವಾಗಿದೆ, ನನಗೆ ಸಭೆಗೆ ಬರುವುದಕ್ಕೆ ಆಗಲ್ಲ. ಈ ರೀತಿಯಾದ ಅನೇಕ ರೀಸನ್ಗಳು ಕೊಡ್ತೇವೆ. ಆದರೆ ಈ ಶಿಷ್ಯರು ಲಭ್ಯವಾಗಿದ್ದರು. ಆದ ಕಾರಣ ಯೇಸು ಕ್ರಿಸ್ತನು ಕರೆದ ತಕ್ಷಣ ಅವರು ಅಲ್ಲಿ ಹೊರಟು ಹೋದರು. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿ 40 ದಿವಸ ಅನೇಕರಿಗೆ ಕಾಣಿಸಿಕೊಂಡನು. ಇದು ಸ್ವರ್ಗಕ್ಕೆ ಏರಿ ಹೋಗುವಂತಹ ದಿವಸವಾಗಿದೆ. ಆ ದಿವಸದಲ್ಲಿ ಈ ಜನರನ್ನು ಕರೆಯುತ್ತಿದ್ದಾನೆ, ಶಿಷ್ಯರನ್ನು ಕರೆಯುತ್ತಿದ್ದಾನೆ. ಆದ ಕಾರಣ ಶಿಷ್ಯರು ಆ ಬೆಟ್ಟದ ಬಳಿಗೆ ಹೋಗುತ್ತಾರೆ. ಅದು ಮಾತ್ರವಲ್ಲ, ಶಿಷ್ಯರ ಸಂಗಡ ಸುಮಾರು 500 ಜನ ಆ ಬೆಟ್ಟದ ಬಳಿಗೆ ಅವರು ಹೋಗುತ್ತಿದ್ದಾರೆ. ಅವರು ಎಲ್ಲರೂ ಲಭ್ಯವಾಗಿದ್ದ ಕಾರಣ ಯೇಸುವನ್ನು ಕಾಣುವಂಥ ಭಾಗ್ಯವನ್ನು ಅವರು ಕಂಡುಕೊಂಡರು. ಈ ಕೂಟವನ್ನು ನೋಡುವಾಗ ಬಲಹೀನತೆಯುಳ್ಳ ಜನರಾಗಿದ್ದಾರೆ. ಅವರಲ್ಲಿ ಅನೇಕ ಪ್ರಶ್ನೆಗಳು ಇತ್ತು, ಭಯವೂ ಇತ್ತು. ಯಾಕೆಂದರೆ ಘೋರಕರವಾದ ಯೇಸು ಕ್ರಿಸ್ತನ ಮರಣವನ್ನು ಕಂಡಿದ್ದಾರೆ. ಅವರಿಗೆ ಅನೇಕ ಪ್ರಶ್ನೆಗಳು ಉಂಟಾಗಿದೆ. ಈ ಪ್ರಶ್ನೆಗಳ ಉತ್ತರ ಸಿಗಬಹುದು ಎಂಬುದಾಗಿ ಆ ಬೆಟ್ಟದ ಬಳಿಗೆ ಹೋಗುತ್ತಿದ್ದಾರೆ. ಅದು ಮಾತ್ರವಲ್ಲ, ಇನ್ನೊಂದು ವಿಷಯ ನೋಡಬಹುದು. ಈ 500 ಜನರಲ್ಲಿ ಅನೇಕ ಸ್ತ್ರೀಯರಿದ್ದಿರಬಹುದು. ಅದು ಮಾತ್ರವಲ್ಲ, ಇಲ್ಲಿ ಅನೇಕರು ಯೇಸು ಕ್ರಿಸ್ತನು ಕಾಣದೇ ಇದ್ದಿರಬಹುದು.
ಈ ಜನರು ಯೇಸು ಕ್ರಿಸ್ತನು ಕರೆಯುತ್ತಾನೆ ಎಂದಿದ ತಕ್ಷಣ ಅವರು ಲಭ್ಯವಾಗಿದ್ದ ಕಾರಣ ಅವರು ಆ ಬೆಟ್ಟದ ಬಳಿಗೆ ಹೋಗುತ್ತಾರೆ. ಅದು ಮಾತ್ರವಲ್ಲ, ಈ ಜನರು ಸಾಧಾರಣ ಜನರಾಗಿದ್ದಾರೆ. ಯಾರು ಮಹಾಜ್ಞಾನಿಗಳಾಗಿ ಇರಲಿಲ್ಲ, ಖ್ಯಾತ ವ್ಯಕ್ತಿಗಳಾಗಿ ಇರಲಿಲ್ಲ, ಯಾರು ಸೆಲೆಬ್ರಿಟೀಸ್ ಆಗಿ ಇರಲಿಲ್ಲ. ಎಲ್ಲರೂ ನಮ್ಮ ಹಾಗೆ ಸಾಧಾರಣವಾಗಿರುವಂತಹ ಜನರು. ಆದರೆ ಅವರು ಯೇಸು ಕ್ರಿಸ್ತನ ಕರೆದಕ್ಕೆ ಲಭ್ಯವಾಗಿದ್ದ ಕಾರಣ ಯೇಸು ಕ್ರಿಸ್ತನನ್ನು ಕಾಣುವ ಭಾಗ್ಯವನ್ನು ಅವರು ಕಂಡುಕೊಂಡರು. ಯೆಶಾಯನ ಪ್ರವಾದನೆ ಗ್ರಂಥ 6:8 ನೋಡುತ್ತೇವೆ, ಯಾವನು ನಮಗೋಸ್ಕರ ಹೋಗುವನು ಎಂದು ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳಿಸು ಅಂದನು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಲಭ್ಯತೆ, ಅವೈಲಬಿಲಿಟಿ, ದೇವರ ಕಾರ್ಯ ಲಭ್ಯತೆ ಇರುವ ಮನುಷ್ಯರಿಂದ ಪ್ರಾರಂಭವಾಗುತ್ತದೆ. ದೇವರ ದರ್ಶನ ಲಭ್ಯವಾಗಿರುವ ಮನುಷ್ಯರಲ್ಲಿ ಪ್ರಾರಂಭವಾಗುತ್ತದೆ. ದೇವರು ಜನಾಂಗವನ್ನು ಬದಲಾಯಿಸುತ್ತಾನೆ, ಲೋಕವನ್ನು ಬದಲಾಯಿಸುತ್ತಾನೆ. ಯಾರ ಮೂಲಕ? ದೇವರಿಗೆ ಲಭ್ಯವಾಗಿರುವ ಮನುಷ್ಯರ ಮೂಲಕ ಆತನು ಲೋಕವನ್ನು ಬದಲಾಯಿಸುವವನಾಗಿದ್ದಾನೆ. ನಾವು ರಕ್ಷಣೆ ಹೊಂದಿರುವುದು ದೇವರ ಕಾರ್ಯವನ್ನು ಮಾಡುವುದಕ್ಕೋಸ್ಕರ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಅನೇಕ ಸಾರಿ ಈ ವಿಷಯವನ್ನು ನಾವು ಅಪಾರ್ಥ ಮಾಡಿಕೊಳ್ಳುತ್ತೇವೆ. ನಾವು ರಕ್ಷಣೆ ಹೊಂದಿರುವುದು ಸಭೆಗೆ ಹೋಗುವುದಕ್ಕೋಸ್ಕರವೆಂದು ತಿಳಿದುಕೊಳ್ಳುತ್ತೇವೆ. ನಾವು ಆರಾಧನೆ ಮಾಡುವುದಕ್ಕೋಸ್ಕರವೆಂದು ತಿಳಿದುಕೊಳ್ಳುತ್ತೇವೆ. ಸುಮ್ಮನೆ ಸಭೆಗೆ ಹೋಗಿ 1-2 ಹಾಡುಗಳನ್ನು ಹಾಡುವುದಕ್ಕೋಸ್ಕರ ನಾವು ರಕ್ಷಣೆ ಹೊಂದಿದ್ದೇವೆ ಎಂದು ನಾವು ನೆನೆಸಿಕೊಳ್ಳುತ್ತೇವೆ. ದೇವರು ನಮ್ಮನ್ನು ರಕ್ಷಿಸಿರುವುದು, ಆತನ ಮಕ್ಕಳಾಗಿ ಸ್ವೀಕಾರ ಮಾಡಿರುವುದು, ಆತನ ಜನಾಂಗದಲ್ಲಿ ನಮ್ಮನ್ನು ಸದಸ್ಯರಾಗಿ ಬದಲಾಯಿಸಿರುವುದು ಆತನ ಕಾರ್ಯವನ್ನು ಮಾಡುವುದಕ್ಕೋಸ್ಕರ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಆ ಕಾರ್ಯ ಪ್ರಾರಂಭವಾಗಬೇಕೆಂದರೆ ಆತನಿಗೋಸ್ಕರ ನಾವು ಲಭ್ಯವಾಗಿ ಇರಬೇಕು. ಲಭ್ಯವಾಗಿರುವ ಜನರಲ್ಲಿ ದೇವರ ಕಾರ್ಯ ಪ್ರಾರಂಭವಾಗುತ್ತದೆ. When we are available, God is going to use us to go and shake the world. ನಾವು ದೇವರು ಕೊಟ್ಟಿರುವ ಜವಾಬ್ದಾರಿಯನ್ನು ನಿಭಾಯಿಸಬೇಕೆಂದರೆ ನಮ್ಮಲ್ಲಿ ಇರಬೇಕಾದ ಮೊದಲನೆಯ ಗುಣಲಕ್ಷಣ ಲಭ್ಯತೆ. ಎರಡನೆಯ ಗುಣಲಕ್ಷಣ ಆರಾಧನೆಯಾಗಿದೆ. ಅನೇಕ ಸಾರಿ ಆರಾಧನೆ ಎಂದಿದ ತಕ್ಷಣ ಹಾಡುಗಳನ್ನು ಹಾಡುವುದು ಎಂದು ನಾವು ತಿಳಿದುಕೊಳ್ಳುತ್ತೇವೆ. ಆರಾಧನೆ ಒಂದು ಕಾರ್ಯಪದವಾಗಿದೆ, ಕ್ರಿಯಾಪದವಾಗಿದೆ. ಇಟ್ಸ್ ಇನ್ ಆಕ್ಷನ್, ನಾಟ್ ಜಸ್ಟ್ ಸಿಂಗಿಂಗ್. ಮತ್ತು ದೇವರ ಕಾರ್ಯವನ್ನು ಮಾಡುವುದೇ ಆರಾಧನೆಯಾಗಿದೆ. ಇಲ್ಲಿ ನೋಡುತ್ತೇವೆ, ಅವರು ಯೇಸು ಕ್ರಿಸ್ತನನ್ನು ನೋಡಿದ ತಕ್ಷಣ ಸಾಷ್ಟಾಂಗವಾಗಿ ಬಿದ್ದು ಅವರು ಆರಾಧಿಸಿದರು. ಸಾಷ್ಟಾಂಗವಾಗಿ ದೇವರ ಮುಂದೆ ಬಿದ್ದು ಆರಾಧಿಸುತ್ತೇವೆ. ನಾನು ನಂಬುತ್ತೇನೆ, ಆ ಸ್ಥಳದಲ್ಲಿ ನಾವಿದ್ದರೂ ಕೂಡ ನಾವು ಅದನ್ನೇ ಮಾಡುತ್ತಿದ್ದೆವು. ಸಾಷ್ಟಾಂಗವಾಗಿ ಯೇಸು ಕ್ರಿಸ್ತನ ಮುಂದೆ ಬಿದ್ದು ಆರಾಧನೆ ಮಾಡುವುದು ಅದೇ ಯೋಗ್ಯವಾದ ಕಾರ್ಯವಾಗಿದೆ. ಅವರು ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನನ್ನು ಕಂಡಾಗ ಅವರ ಹೃದಯದ ಆಳದಿಂದ ಆರಾಧನೆ ಉಕ್ಕಿ ಬಂದಿತು. ಆದ ಕಾರಣವೇ ಸಾಷ್ಟಾಂಗವಾಗಿ ಬಿದ್ದು ಅವರು ಆರಾಧಿಸಿದರು. ಈ ವಿಷಯವನ್ನು ಇಲ್ಲಿ ಬರೆದಿರುವ ಕಾರಣ ಏನಾಗಿದೆ? ಸತ್ಯವೇದವನ್ನು ಬರೆದವರು ಸಾಧಾರಣ ವ್ಯಕ್ತಿಗಳಾಗಿ ಇರಲಿಲ್ಲ. ಇವರು ದೇವರ ಪ್ರೇರಣೆಯಿಂದ ಬರೆದಂತಹ ವ್ಯಕ್ತಿಗಳು. ಅದು ಮಾತ್ರವಲ್ಲ, ದೇವರು ಕೊಟ್ಟ ಜ್ಞಾನದಿಂದ ಬರೆದ ಒಂದು ವ್ಯಕ್ತಿಗಳಾಗಿದ್ದಾರೆ. ಬೈಬಲ್ ಕಾಲೇಜಲ್ಲಿ ವಿ ಆಲ್ವೇಸ್ ಸೇ ಹರ್ಮೆನೆಟಿಕ್ಸ್ ಅಂದರೆ ಇಟ್ಸ್ ಡ್ವೆಲ್ ಆಥರ್ಶಿಪ್. ಮತ್ತಾಯನು ಬರೆದಿದ್ದಾನೆ, ಆದರೆ ದೇವರು ಅದನ್ನು ಬರೆಸಿದ್ದಾನೆ. ಆದ ಕಾರಣ ಈ ಸತ್ಯವೇದದಲ್ಲಿ ಬರೆದಿರುವ ಒಂದೊಂದು ಪದಗಳಿಗೂ ಅರ್ಥವಿದೆ. ಅದು ಮಾತ್ರವಲ್ಲ, ಒಂದೊಂದು ಪದಗಳಿಗೂ ಬಹಳ ಆಳವಿದೆ. ಆದ ಕಾರಣ ಮತ್ತಾಯನು ಇಲ್ಲಿ ಈ ವಿಷಯವನ್ನು ಯಾಕೆ ಬರೆದಿದ್ದಾನೆ? ವೈ ಡಿಡ್ ಹಿ ರೈಟ್ ದಟ್ ದೇ ವರ್ಷಿಪ್ಡ್ ಜೀಸಸ್ ಆಸ್ ಸೂನ್ ಆಸ್ ದೇ ಸಾ ಹಿಮ್? ಯಾಕೆ ಇದರ ಬರೆದಿರುವ ಕಾರಣ ಏನೆಂದರೆ, ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದಾನೆ ಎಂದು ಅನೇಕರು ನಂಬುತ್ತಿರಲಿಲ್ಲ. ಈ 500 ವ್ಯಕ್ತಿಗಳು ಅನೇಕ ಪ್ರಶ್ನೆಗಳು, ಅನೇಕ ಅಪನಂಬಿಕೆಗಳು, ಅವರು ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದಾನೆ ಎಂಬ ವಿಷಯವನ್ನು ಅವರು ನಂಬುತ್ತಿರಲಿಲ್ಲ.
ಅವರಲ್ಲಿ ಅಪನಂಬಿಕೆ ತುಂಬಿಕೊಂಡಿತ್ತು. ಅದು ಮಾತ್ರವಲ್ಲ, ಅವರು ಮೂರ್ಖರಾಗಿರುವ ಕಾರಣ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಅವರು ನಂಬುತ್ತಿರಲಿಲ್ಲ. ಆದರೆ ಆ ಸ್ಥಳಕ್ಕೆ ಅವರು ಬಂದರು. ಅವರು ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನನ್ನು ನೋಡಿದ ತಕ್ಷಣ, ಆತನ ಮುಖದಲ್ಲಿದ್ದ ತೇಜಸ್ಸನ್ನು ಕಂಡಿದ ತಕ್ಷಣ, ಪುನರುತ್ಥಾನದ ಬಲವನ್ನು ಕಂಡಿದ ತಕ್ಷಣ ಅವರು ಸಾಷ್ಟಾಂಗವಾಗಿ ಬಿದ್ದು ದೇವರನ್ನು ಆರಾಧಿಸಿದರು. ಅವರು ಮಾಡಿದ ತಪ್ಪಿನ ಅರಿವು ಅವರಿಗೆ ಬಂದಿತ್ತು. ಓ, ಐ ಡಿಡ್ಂಟ್ ಬಿಲೀವ್ ಜೀಸಸ್. ನಾನು ದೇವರನ್ನು ನಂಬಿರಲಿಲ್ಲ. ಅವರಿಗೆ ನಾಚಿಕೆಯಾಯಿತು. ಅವರು ಮಾಡಿದ ತಪ್ಪಿನ ಅರಿವು ಬಂದಿದ ತಕ್ಷಣ ನಾಚಿಕೆಯಾಯಿತು. ಯೇಸು ಕ್ರಿಸ್ತನನ್ನು ನಾನು ನಂಬಲಿಲ್ಲ. ಯೇಸು ಕ್ರಿಸ್ತನನ್ನು ಕಂಡಿದರು. ಆತನ ಅಳಿಸಲಾಗದಂಥ ಸೌಂದರ್ಯವನ್ನು ಕಂಡರು. ಕೃಪೆಯುಳ್ಳವನಾಗಿದ್ದಾನೆ, ಆದರೆ ಪರಾಕ್ರಮಿಯಾಗಿದ್ದಾನೆ. ಮನುಷ್ಯನಾಗಿ ಕಂಡು ಬರುತ್ತಿದ್ದಾನೆ, ಆದರೆ ದೈವಿಕನಾಗಿದ್ದಾನೆ. ಯೂದ ದೇಶದ ಸಿಂಹವಾಗಿದ್ದಾನೆ. ಮರಣವನ್ನು ಜಯಿಸಿದ ರಾಜಾದಿ ರಾಜನಾಗಿದ್ದಾನೆ. ಈ ಮನುಷ್ಯರು ಆತನನ್ನು ಕಂಡರು. ಯೇಸು ಕ್ರಿಸ್ತನು ಆ ಮನುಷ್ಯರ ಬಳಿಗೆ ಬಂದನು. ಆತನ ಪ್ರಸನ್ನತೆ, ಆ ಪುನರುತ್ಥಾನದ ಪ್ರಸನ್ನತೆ ಅವರಲ್ಲಿ ಬಂದಿದ ತಕ್ಷಣ ಅವರಲ್ಲಿದ್ದ ತಪ್ಪಿನ ಅರಿವು ಅವರಿಗೆ ಉಂಟಾಯಿತು. ಪಶ್ಚಾತ್ತಾಪ ಪಟ್ಟರು. ನಾನು ಯೇಸು ಕ್ರಿಸ್ತನನ್ನು ನಂಬಲಿಲ್ಲವೆಂದು ಪಶ್ಚಾತ್ತಾಪ ಪಟ್ಟಿದ ತಕ್ಷಣ ಅವರಲ್ಲಿ ಆರಾಧನೆ ಉಂಟಾಯಿತು. ಯೇಸು ಕ್ರಿಸ್ತನ ಮುಂದೆ ಸಾಷ್ಟಾಂಗವಾಗಿ ಬಿದ್ದು ಅವರು ಆರಾಧಿಸಿದರು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಆರಾಧನೆ ಎಂದರೆ ಆತನು ಒಡೆಯನಾಗಿದ್ದಾನೆ ಎಂದು ಅಂಗೀಕಾರ ಮಾಡುವುದು, ಆತನ ಮಹಿಮೆಯನ್ನು ಅಂಗೀಕಾರ ಮಾಡುವುದು. ನಾವು ಈ ವಿಷಯವನ್ನು ನಂಬಿರಬೇಕು. ಆತನು ಒಡೆಯನಾಗಿದ್ದಾನೆ ಎಂದು ನಮ್ಮ ಹೃದಯದಲ್ಲಿ ಪೂರ್ಣವಾಗಿ ತುಂಬಿರಬೇಕು. ಆಗಲೇ ನಾವು ಇನ್ನೊಬ್ಬರನ್ನು ಶಿಷ್ಯರನ್ನಾಗಿ ಮಾಡುವುದಕ್ಕೆ ಸಾಧ್ಯ. ನಾವು we may listen to some music and we think that is worship. ಅನೇಕರು ಆರಾಧನೆ ಮಾಡುತ್ತೇನೆ ಎಂದು ಹೇಳುತ್ತಾರೆ, ಆದರೆ ಆರಾಧನೆಯಲ್ಲಿ ಆಳವಿಲ್ಲ. ಹೃದಯ ಬರಿದಾಗಿರುವಾಗ ದೇವರ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಮ್ಮಲ್ಲಿ ಯಾವಾಗ ಆತನ ಪ್ರೀತಿ ತುಂಬಿಕೊಳ್ಳುತ್ತದೆಯೋ, ನಮ್ಮ ಹೃದಯದಲ್ಲಿ ಯಾವಾಗ ಆತನ ಪ್ರೀತಿ ಆರಾಧನೆ ತುಂಬಿಕೊಳ್ಳುತ್ತದೆಯೋ, ನಾವು ಆತನ ಕಾರ್ಯವನ್ನು ಮಾಡುವುದಕ್ಕೆ ಒಳಗಾಗುತ್ತೇವೆ. ಅನೇಕರು ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡುತ್ತಾರೆ ಎಂದು ಹೇಳುತ್ತಿದ್ದಾರೆ, ಆದರೆ ಅದರಲ್ಲಿ ಆಳ ಇರುವುದಿಲ್ಲ. ಯೋಹಾನನು ಹೇಳುತ್ತಾನೆ, ನಾನು ತಗ್ಗಿಸಲ್ಪಡಬೇಕು, ಆತನು ಹೆಚ್ಚಿಸಲ್ಪಡಬೇಕು. ನಮ್ಮಲ್ಲಿ ಯಾವಾಗ ಆತನ ಪ್ರೀತಿ ಮತ್ತು ಆರಾಧನೆ ಹೆಚ್ಚಾಗುತ್ತದೆಯೋ, ನಮ್ಮಲ್ಲಿ ಆತನ ಕಾರ್ಯ ಹೆಚ್ಚಾಗುತ್ತದೆ. ಈ ದಿನ ಅನೇಕರಲ್ಲಿ ಆತನ ಕಾರ್ಯವಿಲ್ಲ. ಯಾಕೆಂದರೆ ನಮ್ಮ ಹೃದಯದಲ್ಲಿ ಆತನ ಪ್ರೀತಿ ಮತ್ತು ಆರಾಧನೆ ತುಂಬಿಕೊಳ್ಳಲಿಲ್ಲ. ಇನ್ನು ಶೂನ್ಯ ಸ್ಥಿತಿಯಲ್ಲಿ ನಾವು ಇದ್ದೇವೆ. ನಮ್ಮ ಹೃದಯದಲ್ಲಿ ಶೂನ್ಯ ಸ್ಥಿತಿ ಅಡಗಿಕೊಂಡಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಮ್ಮ ಹೃದಯ ಯಾವ ವಿಷಯದಲ್ಲಿ ಅಡಗಿಕೊಂಡಿದೆ? ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನ ಆರಾಧನೆ ಹೆಚ್ಚಾಗಿದ್ದರೆ ದೇವರ ಕಾರ್ಯ ಕೂಡ ಹೆಚ್ಚಾಗಬೇಕು. ನಮ್ಮಲ್ಲಿ ಯಾವಾಗ ಆತನ ಆರಾಧನೆ ಪ್ರೀತಿ ಹೆಚ್ಚಾಗುತ್ತದೆಯೋ, ಅವೈಲಬಿಲಿಟಿ ಹೆಚ್ಚಾಗುತ್ತದೋ, ಯಾರು ದೇವರ ಕಾರ್ಯ ಮಾಡುವುದಕ್ಕೆ ಹೇಳುವ ಅಗತ್ಯವೇ ಇಲ್ಲ. ಆಟೋಮೆಟಿಕ್ ಆಗಿ we will get into God's work. We don't need revival. We are waiting for revival. Revival has already come 2000 years ago. What are you waiting for? ನಮ್ಮಲ್ಲಿ ಕೊರತೆ ಇದೆ. ಆದ ಕಾರಣವೇ ನಾವು ಕಾರ್ಯ ಮಾಡುತ್ತಿಲ್ಲ. ಆದರೆ ಆತನ ಪ್ರೀತಿ ಆರಾಧನೆ ಹೆಚ್ಚಾಗುವಾಗ ಆತನ ಕಾರ್ಯದಲ್ಲಿ ನಾವು ಒಳಗಾಗುತ್ತೇವೆ. ಉಜ್ಜೀವನ ಕಡಿಮೆ ಆಗುವುದೇ ಇಲ್ಲ. ಮೂರನೇ ಕಾರ್ಯ ನಮ್ಮಲ್ಲಿ ಒಪ್ಪಿಸಿಕೊಡುವಿಕೆ ಇರಬೇಕು. ಒಪ್ಪಿಸಿಕೊಡುವಿಕೆ. 18ನೇ ವಚನದ ನೋಡುತ್ತೇವೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಡಲಾಗಿದೆ.
ಮತ್ತಾಯನು ಈ ಸುವಾರ್ತೆಯನ್ನು ಬರೆಯುವಾಗ ಯೇಸು ಕ್ರಿಸ್ತನು ಅರಸನಾಗಿದ್ದಾನೆ ಎಂಬ ವಿಷಯಕ್ಕೆ ಮುಖ್ಯತ್ವ ನೀಡುತ್ತಾನೆ. ಆದ ಕಾರಣವೇ ಕೊನೆಯ ಭಾಗದಲ್ಲೂ ಕೂಡ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಡಲಾಗಿದೆ ಎಂಬ ವಿಷಯವನ್ನು ಹೇಳುತ್ತಿದ್ದಾನೆ. ಯೇಸು ಕ್ರಿಸ್ತನು ಅರಸನಾಗಿದ್ದಾನೆ, ಅರಸನಿಗಿಂತ ಅರಸನಾಗಿದ್ದಾನೆ, ರಾಜಾದಿರಾಜನಾಗಿದ್ದಾನೆ. ಎಲ್ಲ ವಿಷಯದ ಮೇಲೂ ಆತನಿಗೆ ಅಧಿಕಾರವಿದೆ. ಆದ ಕಾರಣ ಈ ಅಧಿಕಾರಕ್ಕೆ ನಾವು ಒಪ್ಪಿಸಿ ಕೊಡಬೇಕು. ಅಧಿಕಾರವೇನೆಂದರೆ ಯಾರು ಆತನ ಕಾರ್ಯಕ್ಕೆ ಅಡಚಣೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ, ಅಡ್ಡಿಯಾಗಿ ನಿಂತುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ, ಆತನ ಕಾರ್ಯಕ್ಕೆ ಯಾವ ಸಹಾಯವೂ ಅಗತ್ಯವೇ ಇಲ್ಲ. ಆ ರೀತಿಯಾದ ಅಧಿಕಾರ ಆತನಿಗೆ ನೀಡಲಾಗಿದೆ. ಆದ ಕಾರಣ ಈ ಅಧಿಕಾರ ನಾವು ಒಪ್ಪಿಸಿಕೊಡಬೇಕು. ಆತನ ಅಧಿಕಾರ ಆತನ ಮೇಲೆ ಆಧಾರವಾಗಿದೆ, ಆತನ ಕಾರ್ಯಗಳ ಮೇಲೆ ಆಧಾರವಾಗಿಲ್ಲ. ಅಂದರೆ ಆತನೇ ಅಧಿಕಾರವಾಗಿದ್ದಾನೆ, ಆತನೇ ದೇವರಾಗಿದ್ದಾನೆ. ಆತನು ಗುಣಪಡಿಸುತ್ತಾನೆ ಎಂದು ಆತನು ದೇವರಲ್ಲ, ಆತನು ದೇವರಾಗಿದ್ದಾನೆ. ಆದ ಕಾರಣವೇ ಗುಣಪಡಿಸುತ್ತಾನೆ. ಆತನು ನಮ್ಮನ್ನು ಆಶೀರ್ವಾದ ಮಾಡಿರುವ ಕಾರಣ ಆತನು ದೇವರಲ್ಲ, ಆತನು ದೇವರಾಗಿದ್ದಾನೆ. ಅದಕ್ಕೆ ನಮಗೆ ಆಶೀರ್ವಾದವನ್ನು ನೀಡಿದ್ದಾನೆ. ಆದ ಕಾರಣ ಆತನೇ ಅಧಿಕಾರವಾಗಿದ್ದಾನೆ. ಅಧಿಕಾರದ ಆಧಾರವೇ ಆತನಾಗಿದ್ದಾನೆ. ಈ ಅಧಿಕಾರಕ್ಕೆ ನಾವು ಒಪ್ಪಿಸಿ ಕೊಡಬೇಕು. ದೇವರು ಅರಸನಾಗಿದ್ದಾನೆ, ನನ್ನ ಒಡೆಯನಾಗಿದ್ದಾನೆ ಯೇಸು ಕ್ರಿಸ್ತನು. ಈ ಅಧಿಕಾರಕ್ಕೆ ನಾನು ಒಪ್ಪಿಸಿ ಕೊಡಬೇಕು. ಭೂಪರಲೋಕದಲ್ಲಿ ಎಲ್ಲ ಅಧಿಕಾರವು ಆತನಿಗೆ ನೀಡಲಾಗಿದೆ. ಈ ಅಧಿಕಾರಕ್ಕೆ ನಾವು ಒಪ್ಪಿಸಿ ಕೊಡಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಇದೇ ಮೂರನೇ ಗುಣಲಕ್ಷಣವಾಗಿದೆ. ಮೊದಲು ಆತನಿಗೆ ನಾವು ಲಭ್ಯವಾಗಿ ಇರಬೇಕು, ಎರಡನೇದಾಗಿ ನಮ್ಮಲ್ಲಿ ಆರಾಧನೆ ತುಂಬಿಕೊಂಡಿರಬೇಕು, ಮೂರನೇದಾಗಿ ನಾವು ಆತನಿಗೆ ಒಪ್ಪಿಸಿ ಕೊಟ್ಟಿರಬೇಕು. ರಾಜಾದಿರಾಜನ ಅಧಿಕಾರಕ್ಕೆ ನಾವು ಒಪ್ಪಿಸಿಕೊಟ್ಟು ಆತನ ಕಾರ್ಯದಲ್ಲಿ ನಾವು ಒಳಗಾಗಬೇಕು. ಯೇಸು ಕ್ರಿಸ್ತನು ನನ್ನ ರಕ್ಷಕನು ಎಂದು ಹೇಳುವ ಅನೇಕ ವ್ಯಕ್ತಿಗಳನ್ನು ನಾವು ನೋಡಬಹುದು. ದೇವರು ನನ್ನನ್ನು ನರಕದಿಂದ ಬಿಡಿಸಿದ್ದಾನೆ ಎಂದು ಹೇಳುವಂಥ ಅನೇಕ ವ್ಯಕ್ತಿಗಳನ್ನು ನಾವು ನೋಡಬಹುದು. ಆದರೆ ಆತನ ಅಧಿಕಾರಕ್ಕೆ ಒಪ್ಪಿಸಿಕೊಟ್ಟು ಆತನ ರಾಜ್ಯದ ಕಾರ್ಯವನ್ನು ಮಾಡುವ ವ್ಯಕ್ತಿಗಳನ್ನು ಕೇವಲ ಕೆಲವರನ್ನು ಮಾತ್ರ ನೋಡಬಹುದು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಸಭೆಗೆ ಹೋಗುವವರನ್ನು ಅನೇಕರು ನೋಡಬಹುದು, ಆದರೆ ಆತನ ಕಾರ್ಯವನ್ನು ಮಾಡುವವರನ್ನು ನಾವು ಅನೇಕರನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಇದರ ಕಾರಣವೇನೆಂದರೆ ಅವರ ಹೃದಯದಲ್ಲಿ ಇನ್ನೂ ಶೂನ್ಯ ಸ್ಥಿತಿ ಇರುತ್ತದೆ. ಹೃದಯದಲ್ಲಿ ಯೇಸು ಕ್ರಿಸ್ತನು ಇನ್ನೂ ಪೂರ್ಣವಾಗಿ ತುಂಬಿಕೊಳ್ಳಲಿಲ್ಲ. ಮೇ ಬಿ ಸಮ್ವೇರ್ ಹಿ ಇಸ್ ದೇರ್. ಹಾರ್ಟಿನ ಒಂದು ಮೂಲೆಯಲ್ಲಿ ಯೇಸು ಕ್ರಿಸ್ತನಿದ್ದಾನೆ, ಇನ್ನು ಸ್ಥಿರವಾಗಿ ಅವರು ಯೇಸು ಕ್ರಿಸ್ತನಲ್ಲಿ ನಿಲ್ಲುತ್ತಿಲ್ಲ. ಆದ ಕಾರಣವೇ ನಮ್ಮಲ್ಲಿ ಬರಿದಾದಂತಹ ಜೀವನ. ಆದರೆ ನಾವು ಆತನಿಗೆ ಒಪ್ಪಿಸಿಕೊಡುವಾಗ ನಾವು ದೇವರ ರಾಜ್ಯಕ್ಕೋಸ್ಕರ ನಾವು ಆತನ ಕಾರ್ಯವನ್ನು ಮಾಡುತ್ತೇವೆ. ಅನೇಕರು ಈ ದಿನ ತಮ್ಮ ಪ್ರತಿಭೆಯನ್ನು, ಸಮಯವನ್ನು, ಬಲವನ್ನು ಕೇವಲ ನಾಶವಾಗುವಂತಹ ಲೌಕಿಕ ವಿಷಯಗಳಿಗೆ ನಾವು ನೀಡುತ್ತಿದ್ದೇವೆ. ಆದರೆ ನಾವು ಈ ದಿನ ದೇವರಿಗೆ ಒಪ್ಪಿಸಿಕೊಟ್ಟು ಆತನ ಅಧಿಕಾರಕ್ಕೆ ನಾವು ಹಿಂದಿರುಗೋಣ. ಲೆಟ್ಸ್ ಗೆಟ್ ಬ್ಯಾಕ್ ಟು ಹಿಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನಮ್ಮ ಹೃದಯವನ್ನು ನಾವು ಪರೀಕ್ಷೆ ಮಾಡೋಣ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಾವು ಆತನ ಕಾರ್ಯ ಮಾಡುವುದಕ್ಕೆ ಲಭ್ಯವಾಗಿ ಇದ್ದೀವೋ? ಆತನ ಸ್ವರವನ್ನು ನಿರಂತರವಾಗಿ ನಾವು ಕೇಳುತ್ತಿದ್ದೇವೋ? ಪರಿಶುದ್ಧಾತ್ಮನು ಮಾತಾಡುವ ವಿಷಯಗಳನ್ನು ನಾವು ಕೇಳುವುದಕ್ಕೆ ಸಾಧ್ಯವಾಗುತ್ತಿದೆಯೋ? ನಿಮ್ಮಲ್ಲಿ ಆತನ ಆರಾಧನೆ ತುಂಬಿಕೊಂಡಿದೆಯೋ? ನಮ್ಮಲ್ಲಿ ತಗ್ಗು ಹೃದಯವಿದೆಯೋ? ತಗ್ಗು ಹೃದಯದಿಂದ ಆತನ ಅಧಿಕಾರಕ್ಕೆ ಒಪ್ಪಿಸಿಕೊಡುತ್ತಿದ್ದೇವೋ? ನಾಲ್ಕನೆಯ ವಿಷಯ, ನಾಲ್ಕನೇ ಗುಣಲಕ್ಷಣ ವಿಧೇಯತ್ವ. ಆದುದರಿಂದ ನೀವು ಹೋಗಿ, ಆದುದರಿಂದ ನೀವು ಹೋಗಿ. ನೀವು ಲಭ್ಯವಾಗಿದ್ದರೆ, ನಿಮ್ಮಲ್ಲಿ ಆರಾಧನೆ ಇದ್ದರೆ, ನಿಮ್ಮಲ್ಲಿ ಒಪ್ಪಿಸಿಕೊಡುವಿಕೆ ಇದ್ದರೆ, ನಿಮ್ಮಲ್ಲಿ ವಿಧೇಯತ್ವ ಇದ್ದರೆ ಹೊರಟು ಹೋಗಿರಿ. ಹೊರಟು ಹೋಗಿ ಶಿಷ್ಯರನ್ನಾಗಿ ಮಾಡಿರಿ. ಹೋಗಿ ಎಂಬ ವಿಷಯ ಕೂಡ ಕ್ರಿಯಪದವಾಗಿದೆ. ಇದು ಯೇಸು ಕ್ರಿಸ್ತನ ಅಪ್ಪಣೆಯಾಗಿದೆ. ಇದು ಆಯ್ಕೆ ಅಲ್ಲ. ಇಟ್ ಇಸ್ ನಾಟ್ ಅ ಚಾಯ್ಸ್ ಆರ್ ಅನ್ ಆಪ್ಷನ್.
ನಾವು ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕಾರ ಮಾಡಿದ ಮೇಲೆ ಆತನ ಸೇವೆ ಆಯ್ಕೆಯಲ್ಲ, ಅಪ್ಪಣೆಯಾಗಿದೆ. ದಟ್ಸ್ ವೈ ದಿಸ್ ವರ್ಸಸ್ ಆರ್ ಕಾಲ್ಡ್ ಗ್ರೇಟ್ ಕಮಿಷನ್. ನಾವು ಮಾಡಲೇಬೇಕು. ಇಲ್ಲದಿದ್ದರೆ ರಕ್ಷಣೆ ಹೊಂದಿರುವ ಅರ್ಥವೇ ಇಲ್ಲ. ನಾವು ರಕ್ಷಣೆ ಹೊಂದುವುದಕ್ಕೆ ದೇರ್ ಇಸ್ ನೋ ಮೀನಿಂಗ್ ಅಟ್ ಆಲ್. ಯಾವ ಕಾರ್ಯವನ್ನು ಮಾಡಬೇಕು? ಹೊರಟು ಹೋಗಿ ದೇವರ ಶಿಷ್ಯರನ್ನಾಗಿ ಮಾರ್ಪಡಿಸಬೇಕು. ಸೊ ಮೊದಲು ನಾವು ಹೊರಟು ಹೋಗಬೇಕು. ವಿ ನೀಡ್ ಟು ಗೋ. ಯಾರು ಶಿಷ್ಯರಾಗಿ ಮಾಡುವುದಕ್ಕೆ ಬರುವುದಿಲ್ಲ. ನಾನು ಯೇಸು ಕ್ರಿಸ್ತನ ಶಿಷ್ಯರಾಗಿ ಮಾಡಿರಿ ಅಂತ ಯಾರು ಬರುವುದಿಲ್ಲ. ನಾವು ಹೋಗಬೇಕು, ಹೊರಟು ಹೋಗಬೇಕು. ದ್ಯಾಟ್ ಈಸ್ ದ ಫಸ್ಟ್ ಥಿಂಗ್. ವಿ ನೀಡ್ ಟು ಗೋ. ಹೊರಟು ಹೋಗಿ ದೀಕ್ಷಾಸ್ನಾನ ಮಾಡಿಸಬೇಕು. ಅದು ಮಾತ್ರವಲ್ಲ, ಉಪದೇಶ ಮಾಡಬೇಕು. ದ್ಯಾಟ್ ಇಸ್ ವಾಟ್ ಜೀಸಸ್ ಇಸ್ ಆಸ್ಕಿಂಗ್ ಅಸ್ ಟು ಡೂ. ನಮಗೆ ಹೋಗುವುದಕ್ಕೆ ಮನಸ್ಸು ಇಲ್ಲದಿದ್ದರೆ ಶಿಷ್ಯರನ್ನಾಗಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಲೋಕದ ಜನರು ಶಿಷ್ಯರನ್ನಾಗಿ ಮಾಡಬೇಕೆಂದರೆ ನಾವು ಹೋಗಬೇಕು, ಹೊರಟು ಹೋಗಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಹೊರಟು ಹೋಗಿ ಸುವಾರ್ತೆಯನ್ನು ಹೇಳಬೇಕು. ಪರಲೋಕದ ವಿರೋಧವಾದ ಪಾಪದ ವಿಷಯಗಳನ್ನು ಹೇಳಬೇಕು. ದೇವರ ಪ್ರೀತಿಯ ಬಗ್ಗೆ ನಾವು ಹೇಳಬೇಕು. ಅದು ಮಾತ್ರವಲ್ಲ, ದೀಕ್ಷಾಸ್ನಾನ ಮಾಡಿಸಬೇಕು. ಒಂದು ವ್ಯಕ್ತಿ ನಿಜವಾಗಿ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕಾರ ಮಾಡಿದರೆ ಆತನಿಗೆ ದೀಕ್ಷಾಸ್ನಾನ ಆಯ್ಕೆಯಲ್ಲ, ಇಟ್ ಇಸ್ ಕಂಪಲ್ಸರಿ, ಇಟ್ಸ್ ಮ್ಯಾಂಡೇಟ್. ಆಕೆಯು ದೀಕ್ಷಾಸ್ನಾನ ಹೊಂದಿಕೊಳ್ಳಬೇಕು. ಸತ್ಯವೇದದ ಪ್ರಕಾರ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಹೊಂದಿಕೊಳ್ಳಬೇಕು. ಇನ್ ಮೆನಿ ಕಲ್ಚರ್ಸ್ ಇನ್ಫೆಂಟ್ ಬ್ಯಾಪ್ಟಿಸಮ್, ಮಕ್ಕಳಿರುವಾಗ, ದಟ್ ಇಸ್ ನಾಟ್ ಸತ್ಯವೇದದ ಪ್ರಕಾರ. ಅದಲ್ಲ. ಸತ್ಯವೇದದ ಪ್ರಕಾರ ಯಾವಾಗ ನಮ್ಮ ಪಾಪದ ಅರಿವು ನಮ್ಮಲ್ಲಿ ಬರುತ್ತದೆಯೋ, ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಬ್ಯಾಪ್ಟಿಸಮ್ ಅಂದರೆ ಮುಳುಗಿ, ನೀರಿನಲ್ಲಿ ಮುಳುಗಿ ಸತ್ಯವೇದದ ಪ್ರಕಾರ ದೀಕ್ಷಾಸ್ನಾನ ಹೊಂದಿಕೊಳ್ಳಬೇಕು. ನಾವು ಯಾವಾಗ ದೀಕ್ಷಾಸ್ನಾನ ಹೊಂದಿಕೊಳ್ಳುತ್ತೇವೋ ಆಗ ಯೇಸು ಕ್ರಿಸ್ತನ ಮರಣದಲ್ಲೂ ಪುನರುತ್ಥಾನದಲ್ಲೂ ನಾವು ಭಾಗಿಯಾಗುತ್ತೇವೆ. ದ್ಯಾಟ್ ಈಸ್ ದ ಸಿಂಬಲೈಸೇಷನ್ ಆಫ್ ಹಿಸ್ ಡೆತ್ ಅಂಡ್ ರೆಸರೆಕ್ಷನ್. ನಾವು ಲೋಕಕ್ಕೆ ವ್ಯಕ್ತಪಡಿಸುತ್ತಿದ್ದೇವೆ, ನಾನು ಯೇಸು ಕ್ರಿಸ್ತನ ಮರಣದಲ್ಲೂ ದೀಕ್ಷಾಸ್ನಾನದಲ್ಲೂ ಪಾಲಾಗಿದ್ದೇನೆ. ನನಗೆ ಒಂದು ಹೊಸ ಕುಟುಂಬವಿದೆ, ನನಗೆ ಹೊಸ ಒಂದು ಒಡೆಯನಿದ್ದಾನೆ, ಯೇಸು ಕ್ರಿಸ್ತನಿದ್ದಾನೆ. ಇದೇ ಬ್ಯಾಪ್ಟಿಸಮ್ ಆಗಿದೆ, ದೀಕ್ಷಾಸ್ನಾನವಾಗಿದೆ. ಸುವಾರ್ತಿಕರು ನಾವು ಸುವಾರ್ತೆಯನ್ನು ಮಾತ್ರ ಹೇಳುವುದಿಲ್ಲ, ದೀಕ್ಷಾಸ್ನಾನ ಮಾಡಿಸುವವರಾಗಿದ್ದೇವೆ. ಯಾಕೆಂದರೆ ಅದು ಆಯ್ಕೆಯಲ್ಲ, ಆಜ್ಞೆಯಾಗಿದೆ. ಅದು ಮಾತ್ರವಲ್ಲ, ನಾವು ಹೊರಟು ಹೋಗಿ ಎಲ್ಲರಿಗೂ ನಾವು ಕಲಿಸಬೇಕು. ಯಾವುದನ್ನು ಕಲಿಸಬೇಕು? ದೇವರು ಹೇಳಿಕೊಟ್ಟಿರುವ ಎಲ್ಲ ವಿಷಯವನ್ನು ನಾವು ಹೇಳಿಕೊಡಬೇಕು, ಆಜ್ಞೆಗಳನ್ನು ಹೇಳಿಕೊಡಬೇಕು. ಈ ವಿಷಯವನ್ನೇ ಈ ದಿನಗಳಲ್ಲಿ ನಾವು ನೋಡುವುದಿಲ್ಲ. ಅನೇಕ ಸಭೆಗಳಲ್ಲೂ ಕೂಡ ಕೆಲವು ವಿಷಯಗಳನ್ನು ಹೇಳಿಕೊಡುತ್ತಾರೆ, ಎಲ್ಲ ವಿಷಯವನ್ನು ಹೇಳಿಕೊಡುವುದಿಲ್ಲ. ಲಾಭ ತರುವ ವಿಷಯವನ್ನು ಹೇಳಿಕೊಡುತ್ತಾರೆ, ಪಶ್ಚಾತ್ತಾಪ ಬರುವ ವಿಷಯವನ್ನು ಹೇಳಿಕೊಡುವುದಿಲ್ಲ. ಸಂತೋಷ ತರುವ ವಿಷಯವನ್ನು ಹೇಳಿಕೊಡುತ್ತಾರೆ, ಆದರೆ ಪರಿವರ್ತನೆ ತರುವ ವಿಷಯವನ್ನು ಹೇಳಿಕೊಡುವುದಿಲ್ಲ. ಕ್ರೈಸ್ತರಾಗುವುದು ಹೇಗೆ ಎಂದು ಹೇಳಿಕೊಡುತ್ತಾರೆ, ಆದರೆ ಶಿಷ್ಯರಾಗುವುದ ವಿಷಯವನ್ನು ಹೇಳಿಕೊಡುವುದಿಲ್ಲ. ನಾವು ಶಿಷ್ಯರನ್ನಾಗಿ ಮಾಡಬೇಕೆಂದರೆ ನಮಗೆ ಬೇಕಾದ ಮೊದಲನೆಯ ವಿಷಯ ಲಭ್ಯತೆ ಮತ್ತು ಆರಾಧನೆ, ಒಪ್ಪಿಸಿಕೊಡುವಿಕೆ ಮತ್ತು ವಿಧೇಯತ್ವದಿಂದ ನಾವು ಹೊರಟು ಹೋಗಿ ಆತನ ಸುವಾರ್ತೆಯನ್ನು ಹೇಳುತ್ತೇವೆ, ದೀಕ್ಷಾಸ್ನಾನವನ್ನು ಮಾಡಿಸುತ್ತೇವೆ. ಅದು ಮಾತ್ರವಲ್ಲ, ದೇವರು ಹೇಳಿಕೊಟ್ಟಿರುವ ಎಲ್ಲ ವಿಷಯವನ್ನು ಐ ವಾಂಟ್ ಟು ಪುಟ್ ಇಟ್ ಇನ್ ದ ಕೋಟ್ಸ್, ಎವ್ರಿಥಿಂಗ್, ಎಲ್ಲ ವಿಷಯವನ್ನು ನಾವು ಎಲ್ಲರಿಗೂ ಉಪದೇಶ ಮಾಡಬೇಕು. ಐದನೇ ವಿಷಯ ಬಲ. ನಾವು ಲೋಕದವರನ್ನು ಶಿಷ್ಯರನ್ನಾಗಿ ಮಾರ್ಪಡಿಸಬೇಕೆಂದರೆ ನಮಗೆ ಬಲ ಬೇಕಾಗಿದೆ. ಈ ಬಲವನ್ನು ನಾವು ಜಿಮ್ ಅಲ್ಲಿ ನಾವು ಗಳಿಸುವುದಕ್ಕೆ ಸಾಧ್ಯವಿಲ್ಲ. ಇದು ಪರಿಶುದ್ಧಾತ್ಮನ ಬಲವಾಗಿದೆ. ದೇವರ ಕಾರ್ಯ ಸಾಧಾರಣ ಕಾರ್ಯವಲ್ಲ. ದೇವರ ಕೆಲಸಕ್ಕೂ ಲೌಕಿಕ ಕೆಲಸಕ್ಕೂ ನಾವು ಹೋಲಿಕೆ ಮಾಡಬಾರದು. ಲೌಕಿಕವಾದ ಕೆಲಸ ಎನಿವನ್ ಕ್ಯಾನ್ ಡೂ ಇಟ್. ಅವರ ಒಂದು ಸ್ವಂತ ಬಲದಿಂದ ಯಾವ ಕೆಲಸ ಕೂಡ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಯು ನೋ ನೀಡ್ ಹೋಲಿ ಸ್ಪಿರಿಟ್.
ಕಂಪನಿಗಳಲ್ಲಿ, ಕಾಲೇಜುಗಳಲ್ಲಿ, ಸ್ಕೂಲುಗಳಲ್ಲಿ ಎಲ್ಲ ಕೆಲಸವು ಸಾಧಾರಣ ವ್ಯಕ್ತಿಗಳು ಅವರ ಸ್ವಂತ ಬಲದಿಂದ ಮಾಡುವುದಕ್ಕೆ ಸಾಧ್ಯ. ಆದರೆ ದೇವರ ಕಾರ್ಯ ಸ್ವಂತ ಬಲದಿಂದ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಪರಿಶುದ್ಧಾತ್ಮನ ಬಲ ನಮಗೆ ಅಗತ್ಯವಾಗಿದೆ. ಯೇಸು ಕ್ರಿಸ್ತನು ಹೇಳುತ್ತಾನೆ, ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ನಾನು ಹಿಂದಿರುಗಿ ಬರುವವರೆಗೆ ನನ್ನ ಆತ್ಮವು ನಿಮ್ಮಲ್ಲಿ ಇರುವುದಾಗಿದೆ, ನನ್ನ ಆತ್ಮವು ನಿಮ್ಮಲ್ಲಿ ವಾಸ ಮಾಡುವುದಾಗಿದೆ. ನಮ್ಮಲ್ಲಿ ಯೇಸು ಕ್ರಿಸ್ತನ ಆತ್ಮ ವಾಸ ಮಾಡುವಾಗ ನಮಗೆ ಬಲದ ಕೊರತೆ ಆಗುವುದೇ ಇಲ್ಲ. ಈ ದಿನ ಅನೇಕ ಕ್ರೈಸ್ತರು ಬಲಹೀನತೆಯಲ್ಲಿ ಒಳಗಾಗಿದ್ದಾರೆ, ಬಂಧನದಲ್ಲಿ ಒಳಗಾಗಿದ್ದಾರೆ. ಯಾಕೆ? ನಮ್ಮಲ್ಲಿ ಪರಿಶುದ್ಧಾತ್ಮನ ಬಲವಿಲ್ಲ. ಯಾವಾಗ ನಮ್ಮಲ್ಲಿ ಪರಿಶುದ್ಧಾತ್ಮನ ಬಲವಿರುತ್ತದೋ ನಮಗೆ ಉಜ್ಜೀವನದ ಕೊರತೆ ಇಲ್ಲ, ಧೈರ್ಯದ ಕೊರತೆ ಇಲ್ಲ, ಜ್ಞಾನದ ಕೊರತೆ ಇಲ್ಲ. ಟುಡೇ ಸತ್ಯವೇದ ಅನೇಕರಿಗೆ ಅರ್ಥವಾಗುವುದಿಲ್ಲ. ಸಮಥಿಂಗ್ ಸ್ಟೋರಿ ಬುಕ್ ಓದುವಾಗ ಅರ್ಥವಾಗ್ತದೆ, ಪಿಕ್ಚರ್ ನೋಡುವಾಗ ಅರ್ಥವಾಗ್ತದೆ, ಆದರೆ ಸತ್ಯವೇದದ ಆಳ ಅರ್ಥವಾಗುವುದಿಲ್ಲ. ಯಾಕೆಂದರೆ ಪರಿಶುದ್ಧಾತ್ಮನ ಬಲದ ಕೊರತೆ. ಇಮ್ಮಾನುವೇಲ್ ನಮ್ಮ ಸಂಗಡ ಇರುವವನಾಗಿದ್ದಾನೆ. ಆದ ಕಾರಣವೇ ನಮಗೆ ಭಯವೇ ಇಲ್ಲ. ಯುಗದ ಸಮಾಪ್ತಿಯವರೆಗೆ ದೇವರು ನಮ್ಮ ಸಂಗಡ ಇರುವವನಾಗಿದ್ದಾನೆ. ಆದ ಕಾರಣ ನನ್ನಲ್ಲಿ ಕೊರತೆಯೇ ಇಲ್ಲ. ಆಕ್ಟ್ಸ್ 1:8, ಅಪೊಸ್ತಲ ಕೃತ್ಯಗಳು 1:8, ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಿರುವಾಗ ನಿಮ್ಮಲ್ಲಿ ನೀವು ಶಕ್ತಿಯುಳ್ಳವರಾಗುತ್ತೀರಿ. ನಮ್ಮಲ್ಲಿ ಯೇಸು ಕ್ರಿಸ್ತನ ಬಲ ಇಲ್ಲದಿದ್ದರೆ ಆತನ ಕಾರ್ಯ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಪರಿಶುದ್ಧಾತ್ಮನು ನಮ್ಮಲ್ಲಿರುವಾಗ ನಾವು ಆತನ ರಾಜ್ಯಕ್ಕೋಸ್ಕರ ಪ್ರಯಾಸ ಪಡುವವರಾಗಿದ್ದೇವೆ. ಇಂದಿನ ಅನೇಕ ಕ್ರೈಸ್ತರು ಕೇವಲ ಕುರ್ಚಿಯನ್ನು ಬಿಸಿ ಮಾಡುವುದಕ್ಕೆ ಆಲಯಕ್ಕೆ ಬರುತ್ತಾರೆ, ದೇವರ ಕಾರ್ಯದಲ್ಲಿ ನಾವು ಒಳಗಾಗುವುದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಪರಿಶುದ್ಧಾತ್ಮವಿಲ್ಲ. ನಮ್ಮಲ್ಲಿ ನಿಜವಾಗಿ ಪರಿಶುದ್ಧಾತ್ಮವಿದ್ದರೆ ದೇವರ ಕಾರ್ಯವನ್ನು ಖಂಡಿತವಾಗಿ ನಾವು ಮಾಡ್ತೇವೆ. ನೋ, ವಿ ಹ್ಯಾವ್ ಮಿಸ್ಅಂಡರ್ಸ್ಟುಡ್ ಹೋಲಿ ಸ್ಪಿರಿಟ್. ಅನೇಕ ಸಾರಿ ಪರಿಶುದ್ಧಾತ್ಮ ಯಾವಾಗ ಬರ್ತಾನಂತ ತಿಳ್ಕೊಂಡ್ರೆ ಯಾವಾಗ ಮ್ಯೂಸಿಕ್ ಜಾಸ್ತಿ ಆಗ್ತದೆ. ಸಭೆಗಳಲ್ಲಿ ನಾವು ನೋಡ್ತೀವಲ್ಲ, ಮ್ಯೂಸಿಕ್ ಗಳಬಳ ಗಳಬಳ ಬಳ ಅಂತ ಸೌಂಡ್ ಬರುವಾಗ ಪರಿಶುದ್ಧಾತ್ಮನು ಬರುತ್ತಾನೆ ಎಂದು ಅನೇಕರು ತಿಳ್ಕೊಳ್ತೇವೆ. ಇಟ್ ಇಸ್ ಸೋ ರಾಂಗ್. ಇದೇ ಅನ್ಯರು ಕೂಡ ಮಾಡ್ತಾ ಇದ್ದಾರೆ, ಇದೇ ಸಭೆಗಳಲ್ಲೂ ಮಾಡ್ತಾ ಇದ್ದೀವಿ. ಸೋ ರಾಂಗ್, ಸೋ ರಾಂಗ್. ಪರಿಶುದ್ಧಾತ್ಮನು ಈಗಲೇ ಬಂದಿದ್ದಾನೆ. ಹಿ ಇಸ್ ನಾಟ್ ಕಮಿಂಗ್ ಅಂಡ್ ಗೋಯಿಂಗ್, ಈಸ್ ಆಲ್ರೆಡಿ ಈಸ್ ಹಿಯರ್. ನಮ್ಮಲ್ಲಿ ಪರಿಶುದ್ಧಾತ್ಮವಿದ್ದರೆ ದೇವರ ಕಾರ್ಯದಲ್ಲಿ ನಾವು ಒಳಗಾಗುತ್ತೇವೆ. ನಾವು ಲೋಕದವರನ್ನು ಶಿಷ್ಯರನ್ನಾಗಿ ಮಾಡಬೇಕೆಂದರೆ ನಮ್ಮಲ್ಲಿ ಲಭ್ಯತೆ ಅಗತ್ಯವಿದೆ, ಆರಾಧನೆಯ ಅಗತ್ಯವಿದೆ, ಒಪ್ಪಿಸಿಕೊಡುವಿಕೆಯ ಅಗತ್ಯವಿದೆ, ವಿಧೇಯತ್ವದ ಅಗತ್ಯವಿದೆ. ಅದು ಮಾತ್ರವಲ್ಲ, ಪರಿಶುದ್ಧಾತ್ಮನ ಅಗತ್ಯವಿದೆ. ನಾವು ಹೊರಟು ಹೋಗಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಹೇಳೋಣ. ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಮಾಡಿಸೋಣ. ಆತನು ಹೇಳಿಕೊಟ್ಟಿರುವ ಎಲ್ಲ ವಿಷಯವನ್ನು ಉಪದೇಶ ಮಾಡೋಣ. ಆದರೆ ಅನೇಕರು ಈ ದಿನ ಯೇಸುವಿನ ಕರೆಯುವಿಕೆಗೆ ಇನ್ನೂ ವೇಟ್ ಮಾಡ್ತಾ ಇದ್ದಾರೆ. ಯೇಸು, ನಾನು ಏನು ಮಾಡಬೇಕು, ನಿನ್ನ ಸೇವೆಗೋಸ್ಕರ ನೀನು ನನ್ನನ್ನು ಕರೆದಿದ್ದೀಯೋ ಎಂದು ಇನ್ನೂ ವೇಟ್ ಮಾಡ್ತಾ ಇದ್ದೇವೆ. ಇದು ಅಜ್ಞಾನದ ವಿಷಯವಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆಯೇ ನಿಮ್ಮನ್ನು ಕರೆದಿದ್ದಾನೆ. ಆತನ ಕಾರ್ಯಗಳಿಗೋಸ್ಕರ ನಿಮ್ಮನ್ನು ಕರೆದಿದ್ದಾನೆ. ಲೋಕವನ್ನು ಶಿಷ್ಯರನ್ನಾಗಿ ಮಾರ್ಪಡಿಸುವುದಕ್ಕೆ ನಿಮ್ಮನ್ನು ಕರೆದಿದ್ದಾನೆ. ವಾಟ್ ಆರ್ ಯು ವೇಟಿಂಗ್ ಫಾರ್? You don't have to wait. He's already called you. He has chosen you. Before the foundations of the earth was laid, He has chosen you and He has called you for His purpose and for His glory. ಈ ದಿನ ಪ್ರಶ್ನೆ ಏನೆಂದರೆ, ನೀವು ಆತನ ಕಾರ್ಯಗಳನ್ನು ಮಾಡುವುದಕ್ಕೆ ಲಭ್ಯವಾಗಿ ಇದ್ದೀರೋ? ಆತನ ಕಾರ್ಯ ಮಾಡುವುದಕ್ಕೆ ಸಿದ್ಧರಾಗಿದ್ದೀರೋ? ಆತನು ಉಪಯೋಗಿಸುವ ಪಾತ್ರೆಯಾಗಿ ಮಾರ್ಪಡುವುದಕ್ಕೆ ನೀವು ಸಿದ್ಧರಾಗಿದ್ದೀರೋ? ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಆತನನ್ನು ಆರಾಧಿಸುವ ಮನುಷ್ಯನಾಗಿ ಮಾರ್ಪಡುವುದಕ್ಕೆ ಸಿದ್ಧರಾಗಿದ್ದೀರೋ? ಆತನ ಅಧಿಕಾರಕ್ಕೆ ಒಪ್ಪಿಸಿಕೊಡುವುದಕ್ಕೆ ನೀವು ಸಿದ್ಧರಾಗಿದ್ದೀರೋ? ಆತನ ಕಾರ್ಯಗಳಿಗೆ ವಿಧೇಯರಾಗುವುದಕ್ಕೆ ನೀವು ಸಿದ್ಧರಾಗಿದ್ದೀರೋ?
ಆತನ ಮಹಾಶಕ್ತಿಯನ್ನು ಹೊಂದಿಕೊಳ್ಳುವುದಕ್ಕೆ ನೀವು ಸಿದ್ಧರಾಗಿದ್ದೀರೋ? ನೀವು ಸಿದ್ಧರಾಗಿದ್ದರೆ ದೇವರು ನಿಮ್ಮ ಮೂಲಕ ಮಹತ್ವವುಳ್ಳ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ಲೋಕವನ್ನು ಬದಲಾಯಿಸುವ ಕಾರ್ಯವನ್ನು ನಿಮ್ಮ ಮೂಲಕ ಮಾಡುವವನಾಗಿದ್ದಾನೆ. ಜನರಿಗೆ ರೂಪಾಂತರ ತರುವ ಕಾರ್ಯವನ್ನು ನಿಮ್ಮ ಮೂಲಕ ಮಾಡುವವನಾಗಿದ್ದಾನೆ. ದೇವರು ಆತನು ಸಿದ್ಧನಾಗಿದ್ದಾನೆ. ಆದ ಕಾರಣ ನೀವು ಹೊರಟು ಹೋಗಿ ಎಲ್ಲ ಜನಾಂಗದವರನ್ನು ಯೇಸು ಕ್ರಿಸ್ತನ ಶಿಷ್ಯರನ್ನಾಗಿ ಮಾರ್ಪಡಿಸಿರಿ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ದೇವರು ನಿಮ್ಮ ಸಂಗಡ ಮಾತಾಡಿದ್ದಾನೆ ಎಂದು ನಾನು ನಂಬುತ್ತೇನೆ. ದೇವರು ನಿಮ್ಮ ಸಂಗಡ ಮಾತಾಡಿದ್ದರೆ, ನೀವು ಈ ದಿನ ದೇವರ ಕಾರ್ಯಕ್ಕೋಸ್ಕರ ನಿಮ್ಮನ್ನು ಸಮರ್ಪಣೆ ಮಾಡಿದ್ದರೆ, ದೇವರು ನಿಮ್ಮನ್ನು ಅನೇಕ ಕಾರ್ಯವನ್ನು ಮಾಡುವುದಕ್ಕೆ ಉಪಯೋಗಿಸುವವರಾಗಿದ್ದಾನೆ. He is going to use you to change the world. ದೇವರು ನಿಮ್ಮನ್ನು ಉಪ್ಪಾಗಿಯೂ ಬೆಳಕಾಗಿಯೂ ಉಪಯೋಗಿಸುವವನಾಗಿದ್ದಾನೆ. God bless you, my dear brothers and sisters. ದೇವರು ನಿಮ್ಮನ್ನು ಕರೆದಿದ್ದಾನೆ. ಹೊರಟು ಹೋಗಿರಿ. ಈ ಸಂದೇಶದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. ಇನ್ನೊಂದು ಸಾರಿ ಭೇಟಿ ಮಾಡೋಣ. ಆದವರೆಗೆ ದೇವರು ನಿಮ್ಮ ಸಂಗಡ ಪ್ರತಿದಿನ ನಡೆಯಲಿ ಮತ್ತು ಪ್ರತಿ ದಿವಸ ಆತನ ರೆಕ್ಕೆಯ ಮರೆಯಲ್ಲಿ ಕಾಪಾಡಲಿ. God bless you. Once again, we will meet.